ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಗೆ ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಯಾರನ್ನೋ ಇಷ್ಟಪಟ್ಟಿದ್ದೀರಾ, ಅಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ, ನಿಮಗೆ ಒಳ್ಳೆ ಫ್ರೆಂಡ್ಶಿಪ್ನಲ್ಲಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ ಹಾಗನ್ನಿಸ್ತಾ ಇದೆ. ಅವ್ರು ಏನೋ ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಹಾಗೂ ಅನ್ನಿಸ್ತಾ ಇದೆ. ಆದ್ರೂ ಅವ್ರ ಮನಸ್ಸು ಬಿಚ್ಚಿ ಏನೂ ಹೇಳ್ತಾ ಇಲ್ಲ, ಆದರೆ ಏನೂ ಕ್ಲಾರಿಟಿ ಕೊಡ್ತಾ ಇಲ್ಲ. ಅವ್ರ ಮನಸ್ಸಲ್ಲಿ ಏನಿರಬಹುದು, ನನ್ನ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು, ಹಾಗೆ ನೀವು ಅನ್ಕೋತಾ ಇದ್ರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಈ ಕಾರ್ಡ್ಗಳ ಮುಖಾಂತರ ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಅವ್ರ ಮನಸ್ಸಲ್ಲಿ ಏನಿದೆ ನೋಡೋಣ. ಇಲ್ಲಿ ಸ್ಟೇ ಕನೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ಹಾಗೆ ಸಪೋರ್ಟ್. ಇಲ್ಲಿ ಜಸ್ಟ್ ಆಸ್ಕ್. ನಿಮ್ಮ ಮನಸ್ಸಲ್ಲಿ ಏನೇನೋ ಕನ್ಫ್ಯೂಷನ್ಸ್ ಇದೆ, ಏನೋ ಹೇಳ್ಕೊಳ್ಳಾರ್ದಂಥ ಭಾವನೆಗಳಿದೆ ನಿಮಗೆ. ಆ ವ್ಯಕ್ತಿನ ತುಂಬ ಇಷ್ಟಪಟ್ಟಿದ್ದೀರಾ, ಅವರನ್ನು ಇಷ್ಟಪಡ್ತಾ ಇದ್ದಾರೆ ಹಾಗೆ ನಿಮ್ಗೆ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರ ನೀವು ದೇವ್ರನ್ನ ಬೇಡ್ಕೊಳ್ಳೋದಿದೆ, ಮ್ಯಾನಿಫೆಸ್ಟ್ ಮಾಡ್ಕೋತೀರಾ. ಅವ್ರ ಮನಸ್ಸಲ್ಲಿ ಏನಿದೆ, ಒಂದಲ್ಲ ಒಂದಿನ ಅವರು ನನಗೆ ಕಮಿಟ್ಮೆಂಟ್ ಕೊಡ್ತಾರಾ, ಕ್ಲಾರಿಟಿ ಕೊಡ್ತಾರಾ, ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ. ಹಾಗೆ ಇಲ್ಲಿ ಸ್ಟೇ ಕನೆಕ್ಟೆಡ್ ಬರ್ತಾ ಇದೆ. ನಿಮ್ಮನ್ನು ಕಂಡ್ರೆ ಅವ್ರಿಗೆ ಇಷ್ಟ ಇದೆ, ನಿಮ್ಮನ್ನು ಒಂದು ಪ್ರೆಷಸ್ ಗಿಫ್ಟ್ ಹಾಗೆ ಅಂದ್ಕೊಂಡಿದ್ದಾರೆ. ನೀವು ಅವ್ರ ಜೀವನದಲ್ಲಿ ಬಂದಾಗಿಂದ ಏನೋ ಸಂತೋಷ ಇದೆ, ಪಾಸಿಟಿವಿಟಿ ಇದೆ, ನಿಮ್ಮಿಂದ ಅವ್ರಿಗೆ ಇಮೋಷನಲ್ ಸಪೋರ್ಟ್ ಸಿಗ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ ಆದಾಗಿಂದ ಜೀವನ ಏನೋ ಸುಂದರ ಅಂತ ಅನ್ನಿಸ್ತಾ ಇದೆ, ಕೆಲಸ ಮಾಡೋಕ್ಕೆ ಉತ್ಸಾಹ ಇದೆ. ಹಾಗಿರೋದ್ರಿಂದ ನಿಮ್ಗೆ ಅವ್ರು ಏನು ಹೇಳಬೇಕು ಅಂದ್ಕೊಂಡಿದ್ದಾರೆ ಮುಂದೆ ಅದನ್ನು ಕೇಳೋಣ. ನೀವು ಎಷ್ಟೋ ಸರಿ ಅವ್ರನ್ನ ಇಂಡೈರೆಕ್ಟ್ ಆಗಿ ಕೇಳಿರಬಹುದು, ನಿಮ್ಮ ಆಸೆನ ಹೇಳ್ಕೊಂಡಿದ್ದೀರಾ. ಆದರೆ ಅವರು ಸ್ಟೇ ಕನೆಕ್ಟೆಡ್, ಸ್ವಲ್ಪ ದಿನ ವೆಯ್ಟ್ ಮಾಡು, ನೀನು ನನ್ನನ್ನು ಅರ್ಥ ಮಾಡ್ಕೋ ಅಂತ ಹೇಳ್ತಾ ಇದ್ದಾರೆ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋ, ನನ್ನ ಫೀಲಿಂಗ್ಸು ನಿನಗೆ ಗೊತ್ತಾಗ್ತಾ ಇಲ್ಲ, ನಿನ್ನನ್ನು ನಾನು ತುಂಬ ಇಷ್ಟಪಟ್ಟಿದ್ದೀನಿ ಸರಿ, ಆದರೆ ಸ್ವಲ್ಪ ದಿನ ವೆಯ್ಟ್ ಮಾಡು, ಸ್ಟೇ ಕನೆಕ್ಟೆಡ್ ಹಾಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ. ಇದು ನಿಮ್ಮ ಎನರ್ಜಿ ಆಗಿರುತ್ತೆ, ನೀವು ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ 7 ಆಫ್ ಕಾಯಿನ್ಸ್ ಇದೆ, ಇಲ್ಲೊಂದು ಹೈ ಪ್ರಿಸ್ಟೆಸ್ ಇದೆ, ದಿ ವರ್ಲ್ಡ್ ಕಾರ್ಡ್ ಬರ್ತಾ ಇದೆ. ಮತ್ತು ಆ ವ್ಯಕ್ತಿ ಸುತ್ತಾನೆ ಸುತ್ತಾ ಇರುತ್ತೆ, ನಿಮಗೆ ನೆನಪುಗಳು ಆಗಾಗ ಬರ್ತಾ ಇರುತ್ತೆ, ಅವರನ್ನು ಮರೆಯೋಕ್ಕಾಗಲ್ಲ. ಇಲ್ಲಿ ನೈಟ್ ಆಫ್ ಕಾಯಿನ್ಸ್ ಇದೆ, ಎಲ್ಲೋ ಕೆಲಸ ಮಾಡೋ ಕಡೆ ಭೇಟಿಯಾಗಿದ್ದೀರಾ, ಅಲ್ಲೊಂದು ಫ್ರೆಂಡ್ಶಿಪ್ ಬೀಳ್ತಿದೆ, ಹಾಗೆ ಅಟ್ಯಾಚ್ಮೆಂಟ್ ಗ್ರೋ ಆಗಿದೆ. ಆ ವ್ಯಕ್ತಿ ಬಗ್ಗೆ ನೀವು ಅಟ್ರಾಕ್ಟ್ ಆಗಿದ್ದೀರಾ, ನಿಮ್ಮ ಭಾವನೆಗಳನ್ನ ಇಂಡೈರೆಕ್ಟಾಗಿ ಹೇಳ್ಕೊಂಡಿದ್ದೀರಾ, ಆದರೆ ವರ್ಬಲ್ ಆಗಿ ನೀವೇನೂ ಹೇಳಿಲ್ಲ, ಸೈಲೆಂಟ್ ಆಗಿರ್ತೀರಾ. ಆದಷ್ಟು ಅವ್ರ ರಿಯಾಕ್ಷನ್ಸ್ನ ಅಬ್ಸರ್ವ್ ಮಾಡ್ತೀರಾ. ಅವ್ರಿಗೂ ನನ್ನ ಮೇಲೆ ಪ್ರೀತಿ ಇರಬಹುದಾ, ಅವರಾಗಿ ಏನಾದರೂ ಹೇಳ್ಕೋಬಹುದಾ ಹಾಗೆ ನೀವು ಕಾಯ್ತಾ ಇದ್ದೀರಾ. ಕನ್ಫ್ಯೂಷನ್ಸ್ ಇದೆ, ಅನುಮಾನಗಳಿದೆ. ಆ ವ್ಯಕ್ತಿ ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿರಬಹುದಾ, ಆದರೆ ಏನೋ ಕಾನ್ಫಿಡೆನ್ಸ್ ಇದೆ ನಿಮಗೆ. ಇಲ್ಲ, ಅವ್ರು ನನ್ನನ್ನು ಇಷ್ಟಪಡ್ತಾ ಇದ್ದಾರೆ, ಅವ್ರ ಬಿಹೇವಿಯರ್ ನೋಡಿದಾಗ ನನ್ನ ಮೇಲೆ ಅಟ್ರಾಕ್ಷನ್ ಇದೆ ಹಾಗನ್ಸುತ್ತೆ ನಿಮಗೆ. ಆದರೆ ನೀವು ಹೆಚ್ಚು ಮಾತಾಡುವಂಥ ವ್ಯಕ್ತಿ ಅಲ್ಲ, ಆದಷ್ಟು ಸೈಲೆಂಟ್ ಆಗಿರ್ತೀರಾ. ನೀವು ಯಾವುದೋ ಕಲ್ಪನಾ ಲೋಕದಲ್ಲಿ ಇರೋ ಹಾಗಿದೆ, ಕೆಲಸ ಮಾಡೋಕ್ಕೆ ಅಂಥ ಉತ್ಸಾಹ ಇಲ್ಲ. ಇಲ್ಲೊಂದು ಆಂಗ್ಸೈಟಿ ಇದೆ, ಅಂದರೆ ಆಗಾಗ ಅವ್ರ ಕಾಲ್ಗೋಸ್ಕರ, ಮೆಸೇಜ್ಗೋಸ್ಕರ, ಅವ್ರ ಮಾತುಗಳಿಗೋಸ್ಕರ ಕಾಯ್ತಾ ಇರೋ ಹಾಗಿದೆ. ಈಗ ಅವರೇ ಎನರ್ಜಿ ನೋಡೋಣ, ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಏಸ್ ಆಫ್ ಸಾರ್ಟ್ಸ್ ಇದೆ, ಮತ್ತೊಂದು ಜಸ್ಟಿಸ್ ಬರ್ತಾ ಇದೆ, ಹಾಗೆ 5 ಆಫ್ ಪೆಂಟಿಕಲ್ಸ್, ಇಲ್ಲೊಂದು ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ನೋಡಿ, ಇಲ್ಲೊಂದು 6 ಆಫ್ ವ್ಯಾಂಡ್ಸ್. ನಿಮ್ಮ ಫ್ರೆಂಡ್ಶಿಪ್ ಅವ್ರಿಗೆ ಉತ್ಸಾಹ ಕೊಡುತ್ತೆ ಸರಿ, ಅವರನ್ನು ನಿಮ್ಮ ಭೇಟಿಗೋಸ್ಕರ ಕಾಯೋದಿದೆ.
ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡೋದಿದೆ. ಆದರೆ ಅವ್ರಿಗೇನೂ ಕ್ಲಾರಿಟಿ ಕೊಡೋಕ್ಕಾಗ್ತಾ ಇಲ್ಲ. ಯಾಕೆಂದರೆ ಇಲ್ಲಿ ಹ್ಯಾಂಗ್ಡ್ ಇದೆ. ಏನೂ ಹೇಳಲಾರ್ದಂಥ ಪರಿಸ್ಥಿತಿ ಇದೆ. ಹಾಗಿರೋದ್ರಿಂದ ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಮೇಲೆ ಪ್ರೀತಿ ಇದೆ ಸರಿ, ಆದರೆ ಏನೂ ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀನಿ. ಅದರಿಂದ ಸ್ಟೇ ಕನೆಕ್ಟೆಡ್. ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡು. ಇದರಿಂದ ನಿರಾಸೆ ಬೇಡ. ಹಾಗೆಲ್ಲ ಅವ್ರು ನಿಮಗೆ ಹೇಳಬೇಕು ಅಂದ್ಕೊಂಡಿದ್ದಾರೆ. ಮನಸ್ಸಲ್ಲಿ ಏನೋ ಯೋಚನೆಗಳಿದೆ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ ಸರಿ, ಏನೋ ಹೇಳೋಕ್ಕೂ ಇಷ್ಟ ಇಲ್ಲ. ಹೇಗೆ ಹೇಳೋದು? ಏನಾದರೂ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋತೀರಾ? ಏನೋ ಪರಿಸ್ಥಿತಿಗಳಿದೆ. ಸ್ವಲ್ಪ ದಿನ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ವ್ಯಕ್ತಿ ಒಂದು ಹಾನೆಸ್ಟ್ ಪರ್ಸನ್ ಅನ್ನಿಸ್ತಾ ಇದೆ. ಸುಳ್ಳು ಪ್ರಾಮಿಸ್ ಮಾಡೋಕೆ ಇಷ್ಟ ಇಲ್ಲ, ಈಗಲೇ ಕ್ಲಾರಿಟಿ ಕೊಡೋಕೆ ಇಷ್ಟ ಇಲ್ಲ. ಆದರೆ ನೀವು ಅವ್ರ ಜೊತೆ ಇರಬೇಕು ಅನ್ನೋ ಮನಸ್ಸಿದೆ. ಈ ಫ್ರೆಂಡ್ಶಿಪ್ಪಿಂದ ಇಬ್ರಿಗೂ ಮೆಂಟಲ್ ಸಪೋರ್ಟ್ ಇದೆ. ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀರಾ. ಆದರೆ ಇಲ್ಲಿ ಮಧ್ಯ ಮಧ್ಯ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಆಗಾಗ ಡಿಸ್ಕನೆಕ್ಟ್ ಆಗ್ತಾ ಇರ್ತೀರಾ. ಆದರೆ ಅವರು ಮತ್ತೆ ಕನೆಕ್ಟ್ ಆಗ್ತಾರೆ, ಮತ್ತೆ ನಿಮ್ಮ ಜೊತೆ ಮಾತಾಡ್ತಾರೆ. ಅವರ ಪರಿಸ್ಥಿತಿಗಳನ್ನ ಕ್ಲಿಯರ್ ಆಗಿ ಹೇಳ್ಕೊಳ್ಳೋಕೆ ಇಷ್ಟ ಇಲ್ದಿದ್ರೂ ಏನೋ ಪಾಸಿಟಿವ್ ರಿಯಾಕ್ಷನ್ ಇದೆ ನಿಮ್ಮ ಬಗ್ಗೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಒಂದ್ಸರಿ ಕೇಳೋಣ. ಇಲ್ಲೊಂದು ಬರ್ಡನ್ ಇದೆ ನೋಡಿ. ಹಾಗೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ. ಥಂಡರ್ ಬೋಲ್ಟ್. ಹಾಗೆ ಲೆಟ್ಟಿಂಗ್ ಗೋ ಬರ್ತಾ ಇದೆ. ಮತ್ತೊಂದು ಪಾಲಿಟಿಕ್ಸ್ ಇದೆ. ಸಪ್ರೆಷನ್. ಏನೋ ಹೆಲ್ಪ್ಲೆಸ್ನೆಸ್ ಇದೆ. ನಿಮ್ಮ ಮೇಲೆ ಭಾವನೆಗಳಿದೆ. ಅನ್ಸೆಡ್ ಫೀಲಿಂಗ್ಸ್ ಇದೆ. ಅದನ್ನೆಲ್ಲ ಸಪ್ರೆಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಬರ್ತಾ ಇದೆ. ಏನೋ ಅವ್ರ ಲೈಫಲ್ಲಿ ಬರ್ಡನ್ ಇದೆ ಅನ್ನೋದಿದೆ. ಏನೋ ತೊಂದರೆಗಳಿದೆ. ಏನೋ ಬಿರುಗಾಳಿ ಇದೆ ಅವ್ರ ಜೀವನದಲ್ಲಿ. ಅದನ್ನೆಲ್ಲ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕೆ ಅಂಥ ಇಷ್ಟ ಇಲ್ಲ. ಆದರೆ ನಿಮ್ಮ ಬಗ್ಗೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ. ಇದೆಲ್ಲ ಲೆಟ್ ಗೋ ಆಗುತ್ತೆ ಮುಂದೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಆಗಾಗ ನಿಮ್ಮ ಹತ್ರ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾರೆ. ಅವ್ರ ಒಳಗಿನ ಮನಸ್ಸು ನಿಮಗೆ ಗೊತ್ತಾಗ್ತಾ ಇಲ್ಲ. ಆದರೆ ಮೇಲೆ ಸಂತೋಷವಾಗಿ ತೋರಿಸ್ಕೋತಾರೆ. ನನ್ನನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಅವ್ರಿಗೋಸ್ಕರ ಕಾಯಬೇಕು ಅನ್ನೋ ಮನಸ್ಸಿದೆ ಅವ್ರಿಗೆ. ಇದಕ್ಕೆ ಅವರು ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಈ ಮೆಸೇಜ್ಗಳ ಮುಖಾಂತರ ನೋಡೋಣ. ಇಲ್ಲೊಂದು, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಮೈ ಲೈಫ್. ಐ ಡೋಂಟ್ ಟ್ರಸ್ಟ್ ಯು ಎನಿ ಮೋರ್. ಐ ನೋ ಐ ಮೆಸ್ಡ್ ಅಪ್ ಅವರ್ ರಿಲೇಶನ್ಶಿಪ್. ಐ ಹೋಪ್ ಯು ವಿಲ್ ಫರ್ಗಿವ್ ಮೀ ಅಂತ ಹೇಳ್ತಾ ಇದ್ದಾರೆ. ಆಗಾಗ ನಿಮ್ಮಿಬ್ಬರಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು. ಕಮ್ಯುನಿಕೇಷನ್ ಗ್ಯಾಪ್ ಇರ್ತಾ ಇತ್ತು. ಇಬ್ಬರೂ ಮಾತಾಡ್ತಾ ಇರಲಿಲ್ಲ. ಸೈಲೆಂಟ್ ಆಗಿರ್ತಾ ಇದ್ರಿ. ನೀನು ಇದನ್ನೆಲ್ಲ ಫರ್ಗಿವ್ ಮಾಡಬೇಕು ಹಾಗೆ ಹೇಳ್ತಾ ಇದ್ದಾರೆ. ನೀವು ಅವ್ರ ಲೈಫಲ್ಲಿ ಬಂದಿರೋದ್ರಿಂದ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ನಿಮ್ಮಿಬ್ಬರ ಮಧ್ಯೆ ಆಗಾಗ ಡಿಫ್ರೆನ್ಸಸ್ ಬರ್ತಾ ಇತ್ತು. ಅದರಿಂದ ಆಗಾಗ ಡಿಸ್ಕನೆಕ್ಟ್ ಆಗ್ತಾ ಇದ್ರಿ. ಅವ್ರ ಮನಸ್ಸಲ್ಲಿ ಏನೋ ನೆಗೆಟಿವ್ ಫೀಲಿಂಗ್ಸ್ ಇರ್ತಾ ಇತ್ತು. ಹಾಗಿರೋದ್ರಿಂದ ನಿಮ್ಮಿಂದ ದೂರ ಆಗ್ತಾ ಇದ್ರು. ನಿಮ್ಮಿಂದ ಏನೋ ಇಮೋಷನಲ್ ಸಪೋರ್ಟ್ ಇದೆ ಅವ್ರಿಗೆ. ಆದರೆ ಹಾಗೆ ನೆಗೆಟಿವ್ ಫೀಲಿಂಗ್ಸು ಇದೆ. ಹಾಗೆಲ್ಲ ಅವ್ರ ಮನಸ್ಸಲ್ಲಿ ಐ ಡೋಂಟ್ ಟ್ರಸ್ಟ್ ಯು ಹಾಗೆ ಅನ್ಕೊಂಡಿರ್ಬೋದು. ಆದರೆ ಇದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಫೈನಲ್ ಆಗಿ ಏಂಜಲ್ಸಿಂದ ಏನು ಬರುತ್ತೆ ಒಂದ್ಸರಿ ಕೇಳೋಣ. ಕ್ಲೆನ್ಸ್ ಅನ್ನೋದು ಬೀಳ್ತಾ ಇದೆ ನೋಡಿ. ಇಲ್ಲಿ ಗ್ರ್ಯಾಟಿಟ್ಯೂಡ್. ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ ಸರಿ. ಆ ದೇವ್ರಿಗೆ ಗ್ರ್ಯಾಟಿಟ್ಯೂಡ್ ಹೇಳುವಂಥ ಟೈಮ್ ಬರುತ್ತೆ. ನಿಮ್ಮ ಯಾವುದೇ ನೆಗೆಟಿವಿಟಿ ಇರಲಿ ಕ್ಲೆನ್ಸ್ ಆಗುತ್ತೆ ಅನ್ನೋದು ಏಂಜಲ್ಸ್ನ ಮೆಸೇಜ್ ಆಗಿದೆ. ಹಾಗಿರೋದ್ರಿಂದ ಸ್ಟೇ ಕನೆಕ್ಟೆಡ್ ಆ್ಯಂಡ್ ಬಿ ಹ್ಯಾಪಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.